ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ನಾನು ಸಂಜೆಯಿಂದ ಅಂದರೆ ಒಂದು 4:45 ಗಂಟೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಅಂದರೆ ಡೈಲಿ ನಾನು ಡೇ ಫುಲ್ ವೀಡಿಯೋನ ಶೇರ್ ಮಾಡ್ಕೊತಾ ಇದ್ದೆ. ಹಾಗಾಗಿ ಇವತ್ತು ಈವ್ನಿಂಗ್ ರೊಟೀನ್ ಅಂದರೆ ಸಂಜೆಯಿಂದ ನೈಟು ಮಲಗೋವರೆಗೂ ನಾನು ಏನೆಲ್ಲ ಕೆಲಸ ಮಾಡ್ತೀನಿ ಮತ್ತು ಇವತ್ತಿನ ವೀಡಿಯೋದಲ್ಲಿ ತಮ್ಲೇನ್ ಇಟ್ಟಿದ್ದೀನಲ್ಲ ಆ ವಿಷಯದ ಬಗ್ಗೆನೂ ಎಲ್ಲ ಮಾತಾಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ, ಈಗ ನೋಡಿ ಸಂಜೆ ಒಂದು 5 ಗಂಟೆ ಆಗಿತ್ತು. ನಮ್ಮಮ್ಮ ಅವರಾಗಲೇ ಹಸುಗಳೆಲ್ಲ ಹೊಡ್ಕೊಂಡು ಬಂದಿದ್ದರು. ಮೇಯ್ಸೋಕ್ಕೆ ಅಂತ ಕೆರೆಗೆ ಹೊಡ್ಕೊಂಡು ಹೋಗುತ್ತೆ ನಮ್ಮಮ್ಮ. ಅದಕ್ಕೆ ಬಂದು ಇಲ್ಲಿ ಕೂತಿರ್ತಾರೆ. ನಾನು ಸಂಜೆ ಟೈಮು ಪಕ್ಕ ನಮ್ಮಮ್ಮ ಅವ್ರು ಬಂದಾಗ ಈ ರೀತಿ ಒಂದು 1/2 ಅವರ್ 1 ಅವರ್ ನಮ್ಮ ಅಮ್ಮನ ಹತ್ರ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತೀನಿ ಹೊರಗಡೆ ಕೂತ್ಕೊಂಡು. ಹಾಗೆ ನಮ್ಮಮ್ಮ ಅವರು ಕೋಳಿಗಳು ಮತ್ತು ಮೇಕೆಗಳು, ಹಸುಗಳು, ಎಮ್ಮೆಗಳು ಎಲ್ಲ ಸಾಕಿದ್ದಾರೆ. ಹಾಗಾಗಿ ಸ್ವಲ್ಪ ಮೇಕೆಗಳು ಮಾರಿದ್ರು ಮೊನ್ನೆ, ನೋಡ್ಕೊಳಕ್ಕಾಗದೆ. ನಮ್ಮ ಅಮ್ಮನಿಗೆ ಸ್ವಲ್ಪ ಕಾಲು ನೋವಾಗಿತ್ತು, ಹಾಗಾಗಿ ಅದನ್ನೆಲ್ಲ ಮಾರಿಬಿಟ್ರು. ಈಗ ಸ್ವಲ್ಪ ಒಂದು 2-3 ಮೇಕೆ ಇದ್ದಾವೆ ಅಷ್ಟೇ. ಅದಕ್ಕೋಸ್ಕರ ಅದಕ್ಕೆಲ್ಲ ಸೊಪ್ಪೆಲ್ಲ ಕಟ್ಟಿದ್ರು. ಅವು ಬೆಟ್ಟಕ್ಕೆ ಹೋಗ್ತವೆ. ನಮ್ಮ ಅತ್ತೆ ಅವರೇ ಅಂದರೆ ನಮ್ಮ ಸೋದರತ್ತೆ ಗಂಡ ಅವರು ಬೆಟ್ಟಕ್ಕೆ ಮೇಯ್ಸೋಕ್ಕೆ ಅಂತ ಹೊಡ್ಕೊಂಡು ಹೋಗ್ತಾರೆ. ಅವ್ರದ್ದು ತುಂಬ ಇದೆ, ಅದರಲ್ಲಿ ನಮ್ಮದು 2 ಅಂತ ಬಿಟ್ಟಿದ್ದಾರೆ. ಇಲ್ಲ ಸ್ವಲ್ಪ ಇದ್ದರೆ ನಮ್ಮ ಅಮ್ಮನೇ ಹೊಡ್ಕೊಂಡು ಹೋಗುತ್ತೆ ಹಸುಗಳ ಜೊತೆ. ಹಾಗಾಗಿ ಈಗ ನಮ್ಮ ಅಮ್ಮನ ಕಾಲು ಸ್ವಲ್ಪ ಹುಷಾರಿಲ್ದಂಗಾಗಿ ಅವ್ರಿಗೆ ಬಿಟ್ಟಿದ್ದಾರೆ. ಹಂಗಾಗಿ ಅವರೇ ಹೊಡ್ಕೊಂಡೋಗಿ ಮೇಯಿಸ್ಕೊಂಡು ಸಂಜೆ ಟೈಮ್ ಮಾತ್ರ ಮನೆಗೆ ಕಳಿಸ್ತಾರೆ. ಈ ರೀತಿ ಈಗ ನಮ್ಮ ಅಮ್ಮ ಅವರು ಕೋಳಿ ಸಾರು ಮಾಡ್ತವ್ರೆ. ಅಂದರೆ ಚಿಕನ್ ಸಾರು, ಇದು ಫಾರಮ್ ಸಿಗುತ್ತಲ್ಲ, ಇದು ಶಾಪುಗಳಲ್ಲಿ, ಅದು ಬೈಲರಲ್ಲ, ಸ್ವಲ್ಪ ಗಟ್ಟಿ ಇರುತ್ತಲ್ಲ ಆ ಚಿಕನ್ನು, ಅದನ್ನು ಮಾಡ್ತಾಯಿದ್ರು. ಇದಕ್ಕೆ ಏನಕ್ಕೆ ಹಂಗೆ ಹೇಳಿದೆ ಅಂದರೆ, ಈ ಥರ ಮಾಡಿದ್ರೆ 2 ಮನೆಯವರು ಇಲ್ಲೇ ಊಟ ಮಾಡಿಬಿಡ್ತಾ ಇದ್ವಿ. ಆದರೆ ಈ ಚಿಕನ್ನು ನನ್ನ ಮಕ್ಕಳು ತಿನ್ನಲ್ಲ. ಹಂಗಾಗಿ ನನ್ನ ಮಕ್ಕಳು ಕೇಳ್ತಾವ್ರು ಆಗಿಂದ, ಅಮ್ಮ ನನಗೆ ಅದು ಮಾಡಿಕೊಡು, ಅಂದರೆ ಸಾಫ್ಟಾಗಿರುತ್ತಲ್ಲ ಚಿಕನ್ನು, ಬೈಲರ್ ಚಿಕನ್ನು, ಅದು ಮಾಡಿಕೊಡು ಅಂತಂದು ಹೇಳ್ತಾವ್ರೆ. ಹಾಗಾಗಿ ಅವ್ರು ಕೇಳಿದ್ರೆ ನಾನು ಏನೂ ಇಲ್ಲ ಅನ್ನಲ್ಲ, ಆಯ್ತಪ್ಪ ಮಾಡಿಕೊಡ್ತೀನಿ ಅಂತ. ಇದು ಬೇಕಾದ್ರೆ ನಾವು ತಿಂದು ಸುಮ್ಮನೆ ಇರ್ಬೋದು, ಮಕ್ಕಳನ್ನ ಸುಮ್ಮನೆ ಇರಿಸಿ ನಾವು ತಿಂದರೆ ಹೆಂಗೆ ಚೆನ್ನಾಗಿರುತ್ತೆ. ಅದು ಬೇರೆ ಅವ್ರಿಗೆ ಮುಂಚೆಯಿಂದನೂ ನನ್ನ ಮಕ್ಕಳಿಗೆ ಆ ರೀತಿ ಯಾರೇ ಆಗಲಿ ಹತ್ರ ಕರ್ಕೊಂಡು ಊಟ ಇಟ್ಟಿರೋದಾಗಲಿ, ಇಲ್ಲ ನಮ್ಮ ರಿಲೇಷನವ್ರು ಇದ್ದಾರೆ, ಅತ್ತೆ ಇದ್ದಾರೆ, ಮಾವ ಇದ್ದಾರೆ, ಚಿಕ್ಕಪ್ಪ ಇದ್ದಾರೆ, ಅಜ್ಜಿ ಇದ್ದಾರೆ, ತಾತ ಇದ್ದಾರೆ, ಈ ಥರ ನನ್ನ ಮಕ್ಕಳು ಯಾರ ಹತ್ರನೂ ಬೆಳೆದಿಲ್ಲ. ಅದಕ್ಕೋಸ್ಕರ ಆಗಿಂದ ನನಗೆ ಆ ರೀತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ಅವ್ರನ್ನ ಮುದ್ದಿಸ್ತಾ ಬೆಳೆಸಿರೋದು ನನಗೆ ಅಭ್ಯಾಸ ಚೆನ್ನಾಗಿ. ಅದಕ್ಕೋಸ್ಕರ ಅವ್ರು ಏನು ಕೇಳಿದ್ರು ನಾನು ಇಲ್ಲ ಅನ್ನಲ್ಲ. ಫಸ್ಟ್ ಅವ್ರು ಏನು ಕೇಳಿದ್ರು ಆಗೋ ರೀತಿ ಇದ್ದರೆ ಮಾಡಿಕೊಡ್ತೀನಿ, ಇಲ್ಲಾಂದರೆ ಸ್ವಲ್ಪ ಬ್ಯುಸಿ ಇದ್ದೀನಿ, ನಾಳೆ ಮಾಡಿಕೊಡ್ತೀನಿ ಅಂತ ಹೇಳ್ಬಿಡ್ತೀನಿ. ಅದು ನಮ್ಮ ಅಪ್ಪ ಇದ್ದಾರಲ್ಲ, ಅಲ್ಲಿ ಟಿ ವಿ ನೋಡ್ತಾಯಿದ್ರು ಒಳಗಡೆ. ನಾನು ಒಳಗಡೆ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಬಂದೆ. ಟಿ ವಿ ನೋಡ್ತಾಯಿದ್ರು. ಈ ಕಡೆ ನನ್ನ ತಮ್ಮನ ಹೆಂಡ್ತಿ ರೋಜಾ ಹಸುಗಳಿಗೆ ಹಾಲು ಕರಿಯೋಣ ಅಂತ ಹೇಳ್ಬಿಟ್ಟು ಬಂದಿರೋದು. ಇಲ್ಲಿ ಹಾಲು ಕರಿತಾಯಿದ್ರೆ ನಮ್ಮ ಪಾರು ಹಾಲಿಗೆ ಹೊಂಚಾಕ್ತಾವಳೆ. ಇಲ್ಲಿ ಕ್ಯಾರಿಯರಲ್ಲಿ ಇಟ್ಟಿದ್ದಾರೆ ಹಾಲು, ಅವನೇನಾದರೂ ಮಾಡಿ ಕುಡಿದು ಬಿಡಬೇಕು ಅಂತಂದು ಹೇಳ್ಬಿಟ್ಟು ಆ ಕಡೆ ಈ ಕಡೆ ಓಡಾಡ್ತಾಯಿದ್ಲು. ನನ್ನ ತಮ್ಮ ನಿನ್ನ ಪಾರನ್ನ ಮಾರ್ಬಿಡ್ತೀನಿ ಅಂತಂದು ಹೇಳ್ತಾ ಇದ್ದ. ಹಾಗಾಗಿ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವ್ರ ಜೊತೆ ಮಾತಾಡ್ತಾ ಇಲ್ಲಿ ಬಂದೆ. ಸ್ವಲ್ಪ ಹೊತ್ತು ನಿಂತ್ಕೊಂಡು ಮಾತಾಡ್ತಾಯಿದ್ದೀನಿ. ಏನಾದರೂ ಆಗಲಿ ನಾನೊಂದು ವಿಷಯ ಹೇಳ್ತೀನಿ, ತಪ್ಪಾಗಿ ತಿಳ್ಕೊಬೇಡ್ರಿ. ಮಕ್ಕಳಿಗೆ ಎಲ್ಲರ ಪ್ರೀತಿ ಸಿಗೋ ಥರ ನೋಡ್ಕೊಳ್ಳಿ. ನಮ್ಮ ಸ್ವಾರ್ಥಕ್ಕೆ, ನಮ್ಮಿಷ್ಟಕ್ಕೆ ನಾವೇನೋ ಮದುವೆಗಳು ಮಾಡ್ಕೊಂಡು ಇದು ಮಾಡ್ತೀವಿ. ಆದರೆ ಮಕ್ಕಳು ಜೀವನ ಪೂರ್ತಿ ಯಾವುದೇ ಥರ ಸಂಬಂಧಗಳಿದ್ದೆ ಬೆಳಿಬೇಕಂದ್ರೆ ತುಂಬ ಕಷ್ಟ. ಎಲ್ಲ ರೀತಿಯ ಎಲ್ಲ ಪ್ರೀತಿಯ ಸಂಬಂಧಗಳಿರಬೇಕು ಮತ್ತು ಎಲ್ಲರ ಪ್ರೀತಿ ಸಿಗಬೇಕು. ಯಾಕಂದರೆ ಇರೋದೊಂದು ಜೀವನ ಹೇಳ್ರಿ. ಒಂಟಿಯಾಗಿ ಯಾರು ಸಂಬಂಧಗಳಿಲ್ಲದೆ, ಯಾವುದೋ ಪ್ರೀತಿ ಅನುಬಂಧ ಇಲ್ಲದೆ ಬೆಳಿಬೇಕು ಅಂದರೆ ತುಂಬ ಕಷ್ಟ. ಅದರಲ್ಲಿ ನಾನು ತುಂಬ ಅನುಭವಿಸ್ತೀನಿ ಪೇಯ್ನು. ನನಗೆ ಯಾವುದೇ ರೀತಿ ಸಂಬಂಧಗಳ ಪ್ರೀತಿ ಗೊತ್ತಿಲ್ಲ. ಅಪ್ಪ ಅಮ್ಮ ಬಿಟ್ಟರೆ ಇನ್ಯಾರು ನಮಗೆ ಈ ರೀತಿ ಹತ್ರ ಕರ್ಕೊಂಡು ನಮ್ಮನ್ನು ನೋಡಿದಾರಲ್ಲ, ಏನಿಲ್ಲ. ಅದು ನನ್ನ ಮಕ್ಕಳಿಗೆ ಸೇಮ್ ನನ್ನ ಪರಿಸ್ಥಿತಿನೇ ಬಂತು. ಹಾಗಾಗಿ ಹೇಳೋದು ಒಂದೇ, ಮದುವೆ ಆಗಿರ್ಬೋದು, ಯಾವುದೇ ಒಂದು ವಿಷಯದಲ್ಲಾಗಿರ್ಬೋದು, ಎಲ್ಲರನ್ನೂ ಒಪ್ಪಿಸಿ ಒಂದು ಡಿಸಿಷನ್ ತೊಗೊಳ್ಳೋದು ಒಳ್ಳೆಯದು ಅನಿಸುತ್ತೆ. ಯಾಕಂದರೆ ನಮ್ಮ ಸ್ವಾರ್ಥಕ್ಕೆ, ನಮ್ಮಿಷ್ಟಕ್ಕೆ ನಾವು ಮದುವೆ ಆಗಿಬಿಡ್ತೀವಿ. ಆಮೇಲೆ ಲೈಫ್ ಲಾಂಗ್ ಅದನ್ನು ಪೇಯ್ನ್ ಅನುಭವಿಸೋದು ನಾವೇ ಮತ್ತು ಮಕ್ಕಳೇ. ಮಕ್ಕಳಿಗೆ ಎಲ್ಲರ ಪ್ರೀತಿ ಬೇಕು. ಯಾಕಂದರೆ ನಾನು ನೋಡಿದ್ದೀನಿ ತುಂಬ ಜನ ಎಷ್ಟು ಪ್ರೀತಿಯಿಂದ, ಎಷ್ಟು ಚೆನ್ನಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಇರ್ತಾರೆ. ನನಗೆ ಆ ರೀತಿ ಒಗ್ಗಟ್ಟಿನಿಂದ, ಪ್ರೀತಿಯಿಂದ ಇರೋದು ಇಷ್ಟ. ಆದರೆ ದೇವರು ನನಗೆ ಅದೃಷ್ಟ ಕೊಡಲಿಲ್ಲ, ಅದು ನನ್ನ ಮಕ್ಳಿಗೂ ಕೊಡಲಿಲ್ಲ. ತುಂಬ ಪೇಯ್ನ್ ಆಗುತ್ತೆ. ಯಾಕಂದರೆ ಎಲ್ಲರ ಮಕ್ಕಳು ನಮ್ಮ ಅತ್ತೆ ಬಂದರು, ನಮ್ಮ ಅತ್ತೆಯವ್ರ ಮನೆಗೆ ಹೋಗಬೇಕು, ನಮ್ಮ ಮಾವವ್ರ ಮನೆಗೆ ಹೋಗಬೇಕು, ನಮ್ಮ ಅಜ್ಜಿಯವ್ರ ಮನೆಗೆ ಹೋಗಬೇಕು ಅಂತ ಹೋಗ್ತಾ ಇರ್ತಾರೆ. ನನ್ನ ಮಕ್ಕಳಿಗೆ ಅದೃಷ್ಟ ಇಲ್ಲ ಪಾಪ, ಎಲ್ಲೂ ಹೋಗಿಲ್ಲ ಇದುವರೆಗೂ. ಒಂದು 5 ದಿನ ಎಲ್ಲೂ ಇಲ್ಲ ನಮ್ಮನ್ನು ಬಿಟ್ಟು. ನಮ್ಮಪ್ಪ ನಮ್ಮಮ್ಮನ ಜೊತೆ ಬಿಟ್ಟರೆ ಇನ್ನೆಲ್ಲೂ ಇಲ್ಲ ಅವರು. ಹಂಗಾಗಿ ಹೇಳ್ತಾ ಇದ್ದೀನಿ, ಆದಷ್ಟು ಏನಾದರೂ ಒಂದು ಡಿಸಿಷನ್ ತೊಗೋಬೇಕಾದ್ರೆ ಫಸ್ಟು ಅವರ ಮನಸ್ಥಿತಿ ಹೆಂಗೆ, ಮತ್ತು ಅವ್ರ ಜನ ಹೆಂಗೆ, ಮತ್ತು ನಮ್ಮ ಮಕ್ಕಳಿಗೆ ಪ್ರೀತಿ ಸಿಗುತ್ತಾ ಇಲ್ವಾ, ಅವರು ಚೆನ್ನಾಗೇ ನಮ್ಮ ಜೊತೆ ಹೊಂದ್ಕೊಳ್ತಾರೆ ಇಲ್ಲ ಅನ್ನೋದು ನೋಡಿಬಿಟ್ಟು ಮದುವೆ ಆಗೋದು ಒಳ್ಳೆಯದು. ನಾವು ಒಂದು ಡಿಸಿಷನ್ ತೊಗೊಬಿಟ್ಟು ದುರಾಸೆಗೆ, ನಮ್ಮ ಸ್ವಾರ್ಥಕ್ಕೆ ನಾವೇನೋ ಮದುವೆ ಮಾಡ್ಕೊಂಡು ಆ ಕ್ಷಣಕ್ಕೆ ಹ್ಯಾಪಿ ಅಂತ ಅಂದ್ಬಿಡ್ತೀವಿ. ಆದರೆ ಲೈಫ್ ಲಾಂಗ್ ಜೀವನ ಜರ್ನಿ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟ. ಅದು ಪೇಯ್ನು ಅನುಭವಿಸೋಕ್ಕಾಗಲ್ಲ.
ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಮ್ಮ ಮಕ್ಳಿಗೋಸ್ಕರ ಆದರೂ, ಮುಂದೆ ಬರುವ ಮಕ್ಕಳ ಭವಿಷ್ಯತ್ಗೋಸ್ಕರ ಆದ್ರೂ ನಾವು ಒಂದು ಒಳ್ಳೆ ಡಿಸಿಷನ್ನು, ಮದುವೆ ಅಂತಂದು ಎಲ್ಲ ಯಾವುದೇ ಆಗಿರ್ಬೋದು, ಒಂದು ಒಳ್ಳೆ ಡಿಸಿಷನ್ ತೊಗೊಂಡು ಮುಂದುವರೆದ್ರೆ ಮಕ್ಳಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ನಾನು ತುಂಬ ಪೇಯ್ನ್ ಅನುಭವಿಸಿದ್ದೀನಿ, ಅದಕ್ಕೋಸ್ಕರ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. ನೀವು ಯಾರು ಆ ರೀತಿ ಡಿಸಿಷನ್ ಬೇಗ ದುಡುಕಬೇಡಿ, ತಗೋಬೇಡಿ ಡಿಸಿಷನ್ ಅಂತ ಹೇಳ್ತಾ ಇದ್ದೀನಿ. ನನಗೆ ಅನಿಸುತ್ತೆ ಒಂದೊಂದು ಸಾರಿ ಇದು ಒಂದು ಜೀವನನ ಅಂತ ಅನಿಸುತ್ತೆ. ನಾನೇನಕ್ಕೆ ಈ ರೀತಿ ದುಡುಕ್ಬಿಟ್ಟೆ, ಏನಕ್ಕೆ ಈ ರೀತಿ ಎಲ್ಲ ಮಾಡ್ಕೊಬಿಟ್ಟೆ ಅಂತ ಅನಿಸುತ್ತೆ ನನ್ನ ಮಕ್ಕಳು ನೋಡಿದಾಗ. ಮಕ್ಕಳೊಂದು ಹತ್ರ ನಾವೊಂದು ಹತ್ರ ತುಂಬ ಕಷ್ಟಪಟ್ಟಿದ್ದೀವಿ. ಆಗೆಲ್ಲ ನಾನು ಈಗ ಒಂದು 4 ವರ್ಷ 3 ವರ್ಷದಿಂದ ನನ್ನ ಮಕ್ಕಳ ಜೊತೆ ಇರೋದು. ನಾವು ಅಪ್ಪ ನಮ್ಮ ಅಮ್ಮನ ಹತ್ರನೇ ಬಿಟ್ಬಿಟ್ಟು ನಾವೆಲ್ಲ ಕೆಲಸಕ್ಕೆ ಅಂತ ಹೋಗಿದ್ದೀವಿ, ನಾನು ನಮ್ಮ ಮನೆಯವರು. ಆವಾಗ ನನ್ನ ಮಕ್ಕಳು ಎಷ್ಟು, ನಮ್ಮ ನಿತಿನ್ ದೊಡ್ಡವನು ಸುಮಾರು ಅಂದರೆ ಒಂದು 9 ತಿಂಗಳು 10 ತಿಂಗಳು ಇದ್ದ ಅಷ್ಟೇ. ಆವಾಗಿಂದ ಅವನ್ನ ಬಿಟ್ಟಿರೋದೆ ನಾವು. ಯಾವಾಗಲಾದರೂ ಊರಿಗೆ ಬಂದರೆ ನಾನು ನಿಜವಾಗ್ಲೂ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ, ಅಷ್ಟು ಅಳೋರು ನನ್ನ ನೋಡಿಬಿಟ್ಟು. ದೇವರೇ ನರ್ಕನೇ ಬೇಡಪ್ಪ ಅಂತ ಅನಿಸೋದು. ಅಷ್ಟೊಂದು ಕಷ್ಟಪಟ್ಟು ನಾನು ಈ ಸ್ಟೇಜಿಗೆ ಬಂದಿದ್ದೀನಿ. ಸೊ ಈಗಲಾದರೂ ನನ್ನ ಮಕ್ಕಳ ಜೊತೆ ನೆಮ್ಮದಿಯಾಗಿರಬೇಕು, ಅವ್ರು ಕೇಳಿದ್ದೆಲ್ಲ ಮಾಡಿಕೊಂಡು ಚೆನ್ನಾಗಿ ತಿನ್ನಿಸ್ಕೊಂಡು ಅವ್ರು ನೆಮ್ಮದಿಯಾಗಿ ನೋಡ್ಕೋಬೇಕು. ಯಾಕಂದರೆ ನಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ ಮಕ್ಕಳು. ಸೊ ಹಂಗಿರುವಾಗ ಯಾರು ನಾವು ಬಿಟ್ಟರೆ ಇನ್ಯಾರೂ ಇಲ್ಲ. ಅಪ್ಪ ಅಮ್ಮ ಬಿಟ್ಟರೆ, ನಮ್ಮಪ್ಪ ನಮ್ಮಮ್ಮ. ಸೊ ಇನ್ನು ನೋಡ್ಕೊಳ್ಳೋ ಅಂತಾರೆ ಯಾರೂ ಇಲ್ಲ ಅವರಿಗೆ. ನಮ್ಮಪ್ಪ ನಮ್ಮಮ್ಮ ನಾವು ಇಬ್ಬರು ಬಿಟ್ಬಿಟ್ರೆ ಅವ್ರು ಅನಾಥರೆ. ಸೊ ಹಂಗಾಗಿ ಹೇಳೋದೊಂದೇ, ಮಕ್ಕಳ ದೂರ ಇದ್ದು ನಿಜವಾಗ್ಲೂ ಬೆಳ್ಸೋಕ್ಕೆ ಹೋಗಬೇಡಿ. ಮತ್ತು ಎಷ್ಟೇ ಕಷ್ಟ ಇದ್ದರೂ ಜೊತೆಯಲ್ಲಿ ಇಟ್ಕೊಳ್ಳಿ. ನಾವು ಅಷ್ಟೇ, ಸುಮಾರು ಅಂದರೆ ಅವನು ನನ್ನ ದೊಡ್ಡ ಮಗ ಒಂದು 9th 10th ಆಗೋವರೆಗೂ ನಾವು ದೂರನೇ ಇದ್ದೀವಿ. ಆದ್ರೂ ಆ ಪ್ರೀತಿ ಅವನು ಬಿಟ್ಕೊಳ್ಳಿಲ್ಲ. ನಮ್ಮಪ್ಪ ನಮ್ಮಮ್ಮ ಅನ್ನೋದು ಭಾಳ ಆಸೆ ಪಡ್ತಾ ಇದ್ದ. ಚಿಕ್ಕವನಂತೂ ಇರದೇ ಹೋದ ನಮ್ಮಮ್ಮವ್ರ ಹತ್ರ. ಅಷ್ಟೊಂದು ಇದು ಮಾಡೋದಕ್ಕೆ ನಾನೇ ಕರ್ಕೊಂಡೋಗಿ ಸ್ವಲ್ಪ ದಿನ ಎಲ್ಲ ಇಟ್ಕೊಂಡು ಅಲ್ಲಿ ಇಲ್ಲೂ ಓಡಾಡಿಸ್ತಾ ಕೆಲ್ಸಕ್ಕೆ ಹೋಗ್ತಾ. ನಾನು 12 ಅವರ್ ಕಂಪ್ನಿಗಳೆಲ್ಲ ಡ್ಯೂಟಿ ಮಾಡಿದ್ದೀನಿ. ಸೊ ಭಾಳ ಕಷ್ಟಪಟ್ಟಿದ್ದೀನಿ ನಾನೇನು ಹುಟ್ಟಿನಿಂದ ಇದೇ ಥರ ಸುಖವಾಗಿಲ್ಲ. ಕಣ್ಣಿಗೆ ಕಾಣೋದೆಲ್ಲ ನಿಜ ಅಲ್ಲ ಅಂತಾರಲ್ಲ, ಹಾಗಾಗಿ ಪ್ರತ್ಯಕ್ಷ ಕಂಡ್ರು ಪ್ರಾಮಾಣಿಸಿ ನೋಡಬೇಕು ಅಂತಾರೆ. ಸೊ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಮುಂಚೆ ಎಲ್ಲ. ಮಕ್ಕಳೊಂದು ಹತ್ರ ನಾವೊಂದು ಹತ್ರ. ಪೇಯ್ನು ಅನುಭವಿಸಿರೋರಿಗೆ ಗೊತ್ತಿರುತ್ತೆ ಅದು ಹೆಂಗಿರುತ್ತೆ ಪೇಯ್ನು ಅನ್ನೋದು. ನಾನು ಕೆಲ್ಸಕ್ಕೆ ಹೋಗಿ ನೈಟ್ ಹೊತ್ತು ಊಟ ಮಾಡ್ದೇ ಮಲಗ್ತಾ ಇದ್ದೆ. ನನ್ನ ಮಕ್ಕಳು ನೆನಪಾದರೆ ಸಾಕು ಹತ್ಕೊಂತ ಹಂಗೆ ಮಲಗಿಬಿಡ್ತಾ ಇದ್ದೆ. ಅಷ್ಟೊಂದು ಕಷ್ಟಪಟ್ಟಿದ್ದೀನಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮಕ್ಕಳ ಯಾವುದೇ ಕಾರಣಕ್ಕೂ ದೂರ ಇಟ್ಟು ಬೆಳೆಸಬೇಡಿ. ಯಾಕಂದರೆ ಅಪ್ಪ ಅಮ್ಮ ತೋರಿಸೋ ಪ್ರೀತಿ ಇಲ್ಲಿ ಇನ್ಯಾರೋ ಏನೇ ತುಪ್ಪ ಇಟ್ಟರು ಊಟ ಮಾಡಿಸಿದ್ರು ಆ ಪ್ರೀತಿ ಸಿಗಲ್ಲ ಮಕ್ಕಳಿಗೆ, ಆ ನೆಮ್ಮದಿ ಸಿಗಲ್ಲ. ಹಾಗಾಗಿ ಆದಷ್ಟು ಮಕ್ಕಳ ಹತ್ರ ಇಟ್ಕೊಂಡು ಬೆಳೆಸಿ, ಮತ್ತು ಎಲ್ಲ ಸಂಬಂಧಗಳ ಪ್ರೀತಿ ಸಿಗೋ ಥರ ನೋಡ್ಕೊಳ್ಳಿ. ಇದು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಈಗ ನೋಡಿ, ನಾನು ಸಂಜೆ ಒಂದು 8 ಗಂಟೆ ಆಗಿತ್ತು. ಇನ್ನೇನು ಪಾತ್ರೆಗಳೆಲ್ಲ ತೊಳ್ಕೊಂಡು ಭಾಳ ಇತ್ತು. ಪಾತ್ರೆಗಳು ಕಸ ಎಲ್ಲ ಒಡಗಿ ಮತ್ತು ಅಲ್ಲಿಂದ ಹಾಲು ತಗೊಬಂದು ಟೀ ಎಲ್ಲ ಮಾಡ್ಕೊಂಡು ಕುಡಿದು ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೀನಿ. ಈಗ ಬಂಡೆಗಳು ಸ್ವಲ್ಪ ಯಾವಾಗಲೂ ಗಲೀಜಾಗ್ತಾ ಇರ್ತವೆ. ಯಾಕಂದರೆ ನನ್ನ ಮಕ್ಕಳು ಸ್ವಲ್ಪ ಇನ್ನೂ ಚಿಕ್ಕವರೇ ಆಗಿರೋದ್ರಿಂದ ಸ್ವಲ್ಪ ಕ್ಲೀನಾಗಿ ಇಟ್ಕೊಳಕ್ಕೆ ಬರಲ್ಲ. ಏನಾದರೂ ತಿಂದಿರೋದು ಅಲ್ಲೇ ಚೆಲ್ಬಿಡೋದು, ಇಲ್ಲ ತಟ್ಟೆಗಳೆಲ್ಲ ತಂದಲ್ಲಿ ಹಾಕ್ಬಿಡೋದು, ಹಂಗೆ ಮಾಡ್ತಾರೆ. ಹಾಗಾಗಿ ನಾನು ಸ್ವಲ್ಪ ಕ್ಲೀನಾಗೆ ಬೆಳೆಸೋದಕ್ಕೆ ಟ್ರೈ ಮಾಡಿದ್ದೀನಿ. ಆದ್ರೂ ನಮ್ಮಪ್ಪ ನಮ್ಮಮ್ಮನ ಜೊತೆ ಎಲ್ಲ ಬೆಳೆದಿರೋದು, ಹಾಗಾಗಿ ಒಂದು ಸ್ವಲ್ಪ ಇದು ಮಾಡ್ತಾರೆ. ಆದರೂ ಪರವಾಗಿಲ್ಲ, ನಾನು ಬಂದು ಸ್ವಲ್ಪ ಹಂಗೆ ಪ್ರಿಪೇರ್ ಮಾಡಿದ್ದೀನಿ ನನ್ನ ಮಕ್ಕಳನ್ನ. ಪರವಾಗಿಲ್ಲ, ಚೆನ್ನಾಗಿರ್ತಾರೆ ಈಗ ಆರಾಮಾಗಿ. ಈಗ ಪಾತ್ರೆಗಳೆಲ್ಲ ತೊಳೆದಿರೋದೆಲ್ಲ ನೀಟಾಗಿ ನೀರು ಬಸಿಯೋವರೆಗೂ ಅದೇ ಬೌಲಲ್ಲೇ ಇಟ್ಬಿಟ್ಟು ಈಗ ನೀಟಾಗಿ ಎತ್ತಿಡ್ತಾ ಇದ್ದೀನಿ ಎಲ್ಲ ಒಂದೊಂದು ಕಡೆ. ಮತ್ತು ಇವತ್ತು ಚಿಕನ್ ಹೇಳಿದ್ನಲ್ಲ, ಚಿಕನ್ ಕೇಳಿದ್ರು, ಅದನ್ನು ಸ್ವಲ್ಪ ರೆಸಿಪಿ ತೋರಿಸ್ತೀನಿ ನಿಮಗೆ. ನಾನು ಫ್ರೈ ಮಾಡ್ತಾಯಿದ್ದೀನಿ ಇವತ್ತು. ಚಿಕನ್ ಫ್ರೈ ತುಂಬ ಟೇಸ್ಟಿಯಾಗಿರುತ್ತೆ, ಮತ್ತು ಒಂದು 10 ನಿಮಿಷದಲ್ಲೇ ಮುಗ್ದೋಗ್ಬಿಡುತ್ತೆ. ಬೇಗನೂ ಮಾಡ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವು ಒಂದು ಸರಿ ಟ್ರೈ ಮಾಡಿ ನಾನು ಮಾಡೋ ರೀತಿ. ಈಗ ನೋಡಿ, ಆ ಗ್ಯಾಸ್ ಎಲ್ಲ ಅಂದರೆ ಸ್ಟವ್ ಎಲ್ಲ ಒರೆಸ್ಕೊಬಿಟ್ಟು ಆ ಬಂಡೆಗಳು ಎಲ್ಲ ಒರೆಸಿದ್ದಾಯಿತು. ಸ್ಟವ್ ಅಂತೂ ಡೇ ಬೈ ಡೇ ಒರೆಸ್ತಾನೆ ಇರಬೇಕು. ಯಾಕಂದರೆ ಫುಲ್ಲು ನಾವು ಅಡುಗೆ ಮಾಡಿ ಈ ಹಾಲು ನಾನು ಎಷ್ಟೇ ಕಾಯಿಸ್ಬೇಕು ನೀಟಾಗಿ, ಉಕ್ಕು ಬಿಡಬಾರ್ದು. ಅಂದರೆ ಏನಾದರೂ ಒಂದು ಅದು ಇಟ್ಬಿಟ್ಟು ಇದು ಮಾಡಿ ಬರೋಣ ಅನ್ನಷ್ಟರಲ್ಲಿ ಉಕ್ಕು ಬಂದುಬಿಟ್ಟಿರುತ್ತೆ. ಎಷ್ಟೇ ಇದು ಕೇರ್ಫುಲ್ಲಾಗಿದ್ರೂ ಅಡುಗೆ ಮನೆಯಲ್ಲಿ ಸ್ಟವ್ ಮೇಲೆ ಗಲೀಜು ಅದೇ ಆಗುತ್ತೆ. ಅದಕ್ಕೋಸ್ಕರ ಡೇ ಬೈ ಡೇ ಆ ರೀತಿ ತೊಳಿತೀನಿ. ನಾನಿವತ್ತು ಸಂಜೆನೇ ತೊಳೆದೆ, ಬೆಳಿಗ್ಗೆ ತೊಳೆಯೋಕ್ಕಾಗಲಿಲ್ಲ. ಯಾಕಂದರೆ ಸ್ವಲ್ಪ ವೀಡಿಯೋಸು ಅವೆಲ್ಲ ಡೈಲಿ ಪೋಸ್ಟ್ ಮಾಡಬೇಕು ಅಂತ ಈಗ ಯೂಟ್ಯೂಬ್ಗೂ ಡೈಲಿ ಪೋಸ್ಟ್ ಮಾಡ್ತಾಯಿದ್ದೀನಿ ವೀಡಿಯೋಸು. ಸ್ವಲ್ಪ ಕಷ್ಟ ಆಗುತ್ತೆ ನನಗೂ, ಮನೆ ಕೆಲಸ ಎಲ್ಲನೂ. ಆದ್ರೂ ಅದು ವಾಷಿಂಗ್ ಮಿಷನ್ ತಗೊಂಡನಲ್ಲ, ಸ್ವಲ್ಪ ಅದರಿಂದ ಸ್ವಲ್ಪ ಹೆಲ್ಪ್ ಆಯಿತು ನನಗೆ. ಇಲ್ಲಾಂದರೆ ಬಟ್ಟೆಗಳು ತೊಳ್ಕೊಂಡು ಈ ಕಡೆ ಮನೆ ಕೆಲಸ, ಈ ಕಡೆ ವೀಡಿಯೋಸು. ನಾನು ನಿಜ ಹೇಳ್ಬೇಕಂದ್ರೆ ಡೈಲಿ ಒಂದು 12-1 ಗಂಟೆ ಆಗುತ್ತೆ ನಾನು ಮಲಗೋದು, ಎಡಿಟಿಂಗ್ಸು ಅದೆಲ್ಲ ಮುಗಿಸ್ಕೊಂಡು. ಹಾಗಾಗಿ ಈಗ ಕಣ್ಣು ಕೆಳಗೆಲ್ಲ ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ಟಿದೆ. ಸೊ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಯಾವಾಗಲಾದ್ರೂ ಹೋಗ್ಬಿಟ್ಟು ಅದು ಟ್ರೀಟ್ಮೆಂಟ್ ತೊಗೋಬೇಕು. ಯಾಕಂದರೆ ನಿದ್ದೆ ಮಾಡಿಲ್ಲ ಅಂದರೆ ಹಂಗೇ, ಇಲ್ಲ ಜಾಸ್ತಿ ಮೊಬೈಲ್ ನೋಡಿದ್ರು ಆ ರೀತಿ ಆಗುತ್ತೆ. ನಾನು ಆಲ್ಮೋಸ್ಟ್ 90% ಮೊಬೈಲಲ್ಲೇ ವರ್ಕ್ ಇರೋದ್ರಿಂದ ನಂದು ಮೊಬೈಲು ನೋಡ್ತಾ ಇರಬೇಕು, ಅದರಲ್ಲಿ ನಿದ್ದೆನೂ ಇಲ್ಲ. ಅದಕ್ಕೋಸ್ಕರ ಈ ಥರ ರಿಂಕಲ್ಸ್ ಎಲ್ಲ ಬಂದು ಮತ್ತು ಫುಲ್ ಒಂಥರ ಬ್ಲ್ಯಾಕ್ನೆಸ್ ಆಗಿದೆ ಐ ಕೆಳಗೆಲ್ಲನೂ. ಹೋಗಿ ಟ್ರೀಟ್ಮೆಂಟ್ ತೊಗೋಬೇಕು. ನನ್ನ ತಲೆನೋವಿಗೆ ಅಂತ ಇದು ವಾಸನ ಐ ಕೇರಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದೆ ಆಗಲೇ ತುಮಕೂರಲ್ಲಿ.
ಅದು 1 ಇಯರ್ ವ್ಯಾಲಿಡಿಟಿ ಮುಗ್ದಿದೆ. ಅದು ಗ್ಲಾಸಸ್ ಎಲ್ಲ ಚೇಂಜ್ ಮಾಡಿಸ್ಬೇಕು, ಲೆನ್ಸ್ ಎಲ್ಲನೂ. ಅದಕ್ಕೆ ಅದನ್ನ ಚೇಂಜ್ ಮಾಡಿಸ್ಕೊಂಡು ಹಂಗೆ ಈ ಕಣ್ಣೆಲ್ಲ ತೋರಿಸ್ಕೊಂಡು ಬರೋಣ ಅಂತ ಇದ್ದೀನಿ. ನೋಡೋಣ ಯಾವಾಗ ಟೈಮ್ ಸಿಗುತ್ತೋ. ನಾನು ಹೋದರೆ ತಪ್ಪದೆ ಶೇರ್ ಮಾಡ್ಕೊತೀನಿ ಆ ವೀಡಿಯೋಸು. ಪಾರು ಅಂತ ಇವತ್ತು ನಾನ್ ವೆಜ್ಜು ಅಂತ ಫುಲ್ಲು ಅಲ್ಲೇ ಕಾಯ್ಕೊಂಡು ಕೂತಿದ್ಲು. ಸೊ ಅದಾಗವರೆಗೂ ಅವಳು ಮಲಗಲಿಲ್ಲ. ನಾನು ಸ್ವಲ್ಪ ಮಾಡಿಬಿಟ್ಟು ಅದಕ್ಕೆಲ್ಲ ನೀಟಾಗಿ ಕಲಸಿ ಇಟ್ಟೆ. ಇನ್ನೊಂದು ಇದು ವೆಜ್ ಅವರೆಲ್ಲ ಬೇಜಾರು ಮಾಡ್ಕೋಬೇಡಿ, ಸ್ವಲ್ಪ ನಾವು ನಾನ್ ವೆಜ್ಜು ತಿಂತೀವಿ, ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾನ್ ವೆಜ್ ತಿನ್ನೋರು ಇರ್ತಾರಲ್ಲ, ಅಂಥವ್ರಿಗೂ ಹೆಲ್ಪ್ ಆಗುತ್ತೆ. ಯಾವುದಾದ್ರೂ ಈ ರೀತಿ ಫ್ರೈ ಏನಾದರೂ ಮಾಡ್ಕೋಬೇಕಂದ್ರೆ ಕ್ವಿಕ್ಕಾಗಿ ಆಗುತ್ತೆ. ಮತ್ತು ವೆಜ್ ತಿನ್ನೋರ್ಗೂ ನಾನು ಅಡುಗೆಗಳು, ನಾರ್ಮಲ್ ಅಡುಗೆಗಳು ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಾನ್ ವೆಜ್ಜರು ಅಂದರೆ ವೆಜ್ ತಿನ್ನೋರೆಲ್ಲ ಸೊ ನಾನ್ ವೆಜ್ನ ಸ್ಕಿಪ್ ಮಾಡಿಬಿಡಿ, ಬೈಕೋಬೇಡಿ ನನ್ನ ಅಂತಂದು ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಈಗ ನೋಡಿ ಫ್ರೈಗೆ ಅದೆಲ್ಲ ನೀಟಾಗಿ ಕಟ್ ಮಾಡಿದೆ. ಅವನು ಶಾಪಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಕೊಡ್ತಾರಲ್ಲ, ಹಾಗಾಗಿ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಆ ರೀತಿ ಕಟ್ ಮಾಡ್ಕೋಬೇಕು. ಇಲ್ಲಾಂದರೆ ದಪ್ಪ ದಪ್ಪ ಪೀಸ್ ಇರುತ್ತೆ, ತಿನ್ನೋಕ್ಕೆ ತಟ್ಟೆಲ್ಲಿ ಹಾಕೊಳ್ಳೋ ಥರ ಇರುತ್ತಲ್ಲ. ಹಾಗಾಗಿ ಈಗ ನಾನು ಫ್ರೈಗೆ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ. ದಪ್ಪದ್ದು ಒಂದು 5 ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಚಿಕ್ಕದಾಗಿ ಆ ಥರ ಉದ್ದುದ್ದ ಕಟ್ ಮಾಡ್ಕೊಂಡು ಒಂದು 4-5 ಹಸಿಮೆಣ್ಸಿನ್ಕಾಯಿ ಫ್ಲೇವರ್ಗೆ ಅಂತ, ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು, ಮತ್ತು ಚಿಕನ್ ಮಸಾಲ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ, ಇಷ್ಟೇ ಐಟಮೇ. ಇದಕ್ಕೆ ಬೇಕಾದರೆ ಒಂದು ನಿಂಬೆಹಣ್ಣು ಹಾಕ್ಕೋಬೋದು. ನಮ್ಮೂರಲ್ಲಿ ನಿಂಬೆಹಣ್ಣು ಸಿಗಲಿಲ್ಲ ನನಗಿವತ್ತು, ಹಾಗಾಗಿ ನಿಂಬೆಹಣ್ಣು ಸ್ಕಿಪ್ ಮಾಡಿದ್ದೀನಿ. ನೀವಿದ್ದರೆ ಹಾಕ್ಕೊಳ್ಳಿ, ಒಂದು ಹಾಫ್ ನಿಂಬೆಹಣ್ಣು ಹಾಕ್ಕೊಳ್ಳಿ. ಎಲ್ಲ ಮುಗಿದ್ಮೇಲೆ ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಮತ್ತು ಪೀಸ್ ಎಲ್ಲ ಮೆತ್ತಗಿರಲ್ಲ, ಗಟ್ಟಿ ಬರುತ್ತೆ ಸ್ವಲ್ಪ, ಹಾಗಾಗಿ ಹೇಳ್ತಾ ಇದ್ದೀನಿ. ಈಗ ಎಣ್ಣೆ ಬಿಸಿ ಆದಮೇಲೆ ಈಗ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಂಗೆ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಇಷ್ಟೇ. ಇದಾದಮೇಲೆ ಮತ್ತು ನೀವು ಪಲಾವ್ ಎಲೆ ಅದು ಬೇಕಂದ್ರೂ ಹಾಕ್ಕೋಬೋದು. ನಮಗೆ ಫ್ಲೇವರ್ ಒಂಥರ ಜಾಸ್ತಿ ಕೊಟ್ಟಂಗಾಗುತ್ತೆ ಅದು, ಹಾಗಾಗಿ ನಾನು ಹಾಕ್ತಾಯಿಲ್ಲ. ಮುಂಚೆ ಎಲ್ಲ ಹಾಕ್ತಾಯಿದ್ದೆ. ನನ್ನ ದೊಡ್ಡ ಮಗನಿಗೆ ಸ್ವಲ್ಪ ಆ ರೀತಿ ಯಾವುದಾದ್ರೂ ಒಂದು ಸ್ಮೆಲ್ ಜಾಸ್ತಿ ಬಂದ್ರೂ ಅವನೊಂದು ಸ್ವಲ್ಪ ತಿನ್ನಲ್ಲ, ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಹಾಕ್ಕೊಳ್ಳಿ ನೀವು ಹಾಕೋರೋಳಾದರೆ. ಈಗ ನೋಡಿ ಅದೆಲ್ಲ ಫ್ರೈ ಆಯಿತು, ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಬಂದಮೇಲೆ ಈಗ ಚಿಕನ್ ಪೀಸ್ ಹಾಕ್ತಾಯಿದ್ದೀನಿ. ಇದನ್ನು ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಈ ರೀತಿ ಹಾಕ್ಬಿಟ್ಟು ನಾನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೆ ಬೌಲಲ್ಲಿ ಚಿಕನ್ನ. ಅದಕ್ಕೆ ನೀರೆಲ್ಲ ಅದು ಹಿಂದೆ ಇರುತ್ತೆ ಅಂತ ಕೈಯೆಲ್ಲ ಆ ಥರ ಎತ್ತಿ ಹಾಕಿದ್ದು. ಸೊ ಹಂಗೆ ಬಸ್ಬಿಟ್ರೆ ನೀರೆಲ್ಲ ಹೋಗ್ಬಿಡುತ್ತೆ ಮತ್ತು ಅದರಲ್ಲಿ ಅಂತ. ಈಗ ಇದನ್ನು ಎಣ್ಣೆಯಲ್ಲಿ ಒಂದು 2-3 ರೌಂಡ್ ಆ ಥರ ಫ್ರೈ ಮಾಡ್ಕೊಬಿಟ್ಟು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಬೇಕು. ಇದು ನೋಡಿ ಈ ರೀತಿ ಎಲ್ಲ ನೀಟಾಗಿ ತಳ ಹತ್ತಿದ್ದಂಗೆ. ಸೊ ಇನ್ನೂ ನಾನು ಸ್ಟೈನ್ಲೆಸ್ ಸ್ಟೀಲು ಬೌಲು ಮತ್ತು ಒಂದು ಕುಕ್ಕರ್ ತೊಗೋಬೇಕು ಅಂತ ಇದ್ದೀನಿ. ಸೊ ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ, ನಾನು ಅದನ್ನು ಶೇರ್ ಮಾಡ್ಕೊತೀನಿ. ಈಗ ನೋಡಿ ಒಂದು ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ. ಇದು ಅರಿಶಿನೂ ಸ್ವಲ್ಪ ಉಪ್ಪಾಕಿ ಬೇಯಿಸಿದ್ರೆ ಒಂಥರ ನೀರು ಸ್ಮೆಲ್ಲೆಲ್ಲ ಬರುತ್ತಲ್ಲ, ಅದೆಲ್ಲ ಹೊರಟೋಗುತ್ತೆ. ಮತ್ತು ಇದು ಪೀಸ್ಗೆ ಸ್ವಲ್ಪ ಉಪ್ಪು ಇದೆಲ್ಲ ಹಿಡಿಯುತ್ತಲ್ಲ, ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಅದು ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡೆ. ಈಗ ಚಿಕನ್ ಮಸಾಲ ಮತ್ತು ಗರಂ ಮಸಾಲ ಎಲ್ಲ ಪಾಕೆಟ್ಗಳು ಒಂದು ಕಡೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಈ ರೀತಿ ಇಟ್ಕೊಂಡ್ರೆ ಅದು ನಮ್ಮ ಮನೆಯವ್ರು ಸ್ವಲ್ಪ ವೀಡಿಯೋ ಮಾಡಿಕೊಡ್ತಾರಲ್ಲ, ನನಗೆ ಅಡುಗೆ ಮನೇಲಿ ಟ್ರೈಪಾಡ್ ಇಟ್ಕೊಳಕ್ಕಾಗಲ್ಲ ನನಗೆ ಇವೆಲ್ಲ ಐಟಮ್ ಇರೋದ್ರಿಂದ. ಸೊ ಹಿಂಗೆ ಅಡುಗೆ ಮನೇಲಿ ಇದ್ದಾಗ ನಮ್ಮ ಮನೆಯವರೇ ಮಾಡಿಕೊಡ್ತಾರೆ. ಇದಕ್ಕೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಇದನ್ನು ಒಂದು 2 ನಿಮಿಷ ಆ ರೀತಿ ಹಸಿ ಸ್ಮೆಲ್ ಹೋಗೋವರೆಗೂ ಆ ಥರ ಬೇಯಿಸ್ಕೊತಾ ಇದ್ದೀನಿ. ಸೊ ಸ್ಟಾರ್ಟಿಂಗಲ್ಲೇ ಈರುಳ್ಳಿ ಜೊತೆ ಹಾಕ್ತಾರೆ. ಸೊ ಆ ರೀತಿ ಹಾಕಿದ್ರೆ ಇದು ಸ್ಟೈನ್ಲೆಸ್ ಅಲ್ವಲ್ಲ, ಸಿಲ್ವರ್ದಾಗಿರೋದ್ರಿಂದ ಸ್ವಲ್ಪ ತಳ ಹಿಡಿದು ಬಿಡುತ್ತೆ. ಹಾಗಾಗಿ ನಾನು ಅದು ಪೀಸ್ ಒಳಗೆ ಹಾಕ್ಕೊಬಿಡ್ತೀನಿ. ಚೆನ್ನಾಗೇ ಫ್ರೈ ಆಗುತ್ತೆ, ಏನು ಸ್ಮೆಲ್ ಏನು ಬರಲ್ಲ. ಈಗ ಸ್ವಲ್ಪ ಚಿಕನ್ ಮಸಾಲ ಮತ್ತು ಗರಂ ಮಸಾಲ ನಾನು 2 ಪಾಕೆಟ್ ಹಾಕ್ತಾಯಿದ್ದೀನಿ 2 kgಗೆ. 1 kgಗೆ 1 ಪಾಕೆಟ್ ಈ ರೀತಿ ಹಾಕ್ತೀನಿ. ಚಿಕ್ಕ ಪಾಕೆಟ್ಗಳು ಬರ್ತಾವಲ್ಲ ಅಂಗಡೀಲಿ, ಸೊ ಅವನ್ನ ತರಿಸಿದ್ದೀನಿ. ನಾನು ದೊಡ್ಡ ಪಾಕೆಟ್ ಎಲ್ಲ ಸೂಪರ್ ಮಾರ್ಕೆಟ್ಗೆ ಹೋದಾಗ ತೊಗೊಬರ್ಬೇಕು, ಲಿಂಗದಳ್ಳಿಗೆ ಹೋದಾಗ. ಈಗ ಚಿಕ್ಕದಾಗಿ ನಮ್ಮೂರಲ್ಲಿ ಸ್ವಲ್ಪ ಚಿಕ್ಕ ಪಾಕೆಟ್ಗಳು ಈ ಥರ ಸಿಗೋದು, ಹಾಗಾಗಿ ಅವನ್ನ ಹಾಕಿ ಈಗ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇಷ್ಟೇ. ಇದನ್ನು ಹಾಕಿ ಇದು ಉಪ್ಪು ಖಾರ ಇಳಿಯೋವರೆಗೂ ಒಂದು 5 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಯಾಕಂದರೆ ಹಿಂದೆನೇ ನಾವು ಇದು ಮಾಡಿದ್ರೆ ಚೆನ್ನಾಗಿರಲ್ಲ, ಹಾಗಾಗಿ ಇದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿದು ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಎಣ್ಣೆ ಬಿಡೋವರೆಗೂ ಆ ರೀತಿ ಲೈಟಾಗಿ ಅಂದರೆ ಸಿಮ್ಮಲ್ಲಿ ಇಟ್ಕೊಂಡು ಉರಿನ ಆ ಥರ ಬೇಯಿಸ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಎಷ್ಟು ಚೆನ್ನಾಗಿ ಅದಕ್ಕೆಲ್ಲ ಹಿಡ್ದಿದೆ ಪೀಸ್ಗೆ ಅಂತ. ಈ ರೀತಿ ಕೆಲಸ ಮಾಡಬೇಕಾದ್ರೆ ನಿಜವಾಗ್ಲೂ ಯಾರಾದರೂ ಒಬ್ಬರು ವೀಡಿಯೋ ಮಾಡಿಕೊಟ್ರೆ ತುಂಬ ಹೆಲ್ಪ್ ಆಗುತ್ತೆ ವೀಡಿಯೋಸ್ ಮಾಡೋರಿಗೆ. ಆದಷ್ಟು ನಮ್ಮ ಮನೆಯವರು ಈ ರೀತಿ ನೈಟ್ ಏನಾದರೂ ಮಾಡಬೇಕಾದ್ರೆ ಆರಾಮಾಗಿ ಇಲ್ಲ ಕೆಲಸಗಳಿಲ್ಲದೆ ಡೇಯಲ್ಲಿ ಮನೇಲಿದ್ದರೆ ಅವರು ಮಾಡಿಕೊಡ್ತಾರೆ ವೀಡಿಯೋ. ಸೊ ಅಲ್ಲಿಗೆ ನೀವು ಎಂಡ್ ಮಾಡ್ಬೋದು. ಈಗ ನಾನು ತೋರಿಸಿದ್ನಲ್ಲ ಹಂಗೆ ಒಂದು 10 ನಿಮಿಷ ಬೇಯಿಸ್ಕೊಂಡು ಆ ಥರ ಇಟ್ಬಿಟ್ರೆ ಅದು ಫ್ರೈ ತಿನ್ಬೋದು ಚಪಾತಿ ಜೊತೆ. ಹಿಂಗೆಲ್ಲ ನಾನು ಸ್ವಲ್ಪ ಗ್ರೇವಿ ಎಲ್ಲ ಬೇಕು ಅಂತ ನೀರು ಸೇರಿಸಿದ್ದೀನಿ ಎಕ್ಸ್ಟ್ರಾ. ಈ ರೀತಿ ಇದ್ದರೆ ಅನ್ನದ ಜೊತೆ ಎಲ್ಲ ಚಪಾತಿ ಜೊತೆ ಎಲ್ಲ ಎಲ್ಲರ ಜೊತೆನೂ ತುಂಬ ಚೆನ್ನಾಗಿ ಸರ್ವ್ ಮಾಡ್ಬೋದು ಎಲ್ಲರ ಜೊತೆನೂ. ಅದಕ್ಕೋಸ್ಕರ ನಾವು ಒಂದು 4 ಮೆಂಬರ್ಸ್ ಇರೋದ್ರಿಂದ
ಚೆನ್ನಾಗಿ ಅಂದರೆ ನನ್ನ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ಈ ಥರ ಗ್ರೇವಿ ಇಷ್ಟ ಆಗುತ್ತೆ. ಸೊ ಆ ರೀತಿ ಮುಂಚೆ ಎಲ್ಲ ಮಾಡ್ತಾಯಿದ್ದೆ, ನೀರು ಸೇರಿಸ್ದೇ ಬರೀ ಎಣ್ಣೆಲೆ ಆ ರೀತಿ ಫ್ರೈ ಮಾಡಿ ತಿಂದರೆ ಅದು ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನೀರು ಸೇರಿಸಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗಾಗಿ ನೋಡಿ ನೀರೆಲ್ಲ ಸೇರಿಸಿ ಕುದಿಸಿದೆ. ಇದು ಒಂದು 5 ನಿಮಿಷ ಕುದಿಸಿದ್ದೀನಿ ಅಷ್ಟೇ. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಉಪ್ಪು ಬೇಕಂದರೆ ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳೋದು. ಟೊಮೊಟೊ ಎಲ್ಲ ಹಾಕ್ತಾರೆ, ನನಗೆ ಅದು ಹುಳಿ ಹುಳಿ ಅನಿಸುತ್ತೆ, ಅದಕ್ಕೋಸ್ಕರ ಟೊಮೊಟೊ ಸ್ಕಿಪ್ ಮಾಡಿದ್ದೀನಿ ನಾನು. ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಳಿ. ಇಷ್ಟೇ ಫ್ರೈ, ಚಿಕನ್ ಫ್ರೈ ನೋಡಿ. ಆ ಕಡೆ ನನ್ನ ಮಕ್ಕಳಾಗಲೇ ಊಟ ಮಾಡಿದ್ರು, ಈ ಕಡೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಇಟ್ಕೊಟ್ಟಿದ್ದೀನಿ. ಅವ್ರು ತಿಂತಾಯಿದ್ರು, ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತಂದು ಹೇಳಿದ್ರು. ಆ ರೀತಿ ನಾವು ಮಾಡಿದಾಗ ಕಷ್ಟಪಟ್ಟು ಚೆನ್ನಾಗಿದೆ ಅಂತ ಒಂದು ಮಾತು ಹೇಳ್ಬಿಟ್ರೆ ಮನೆಯಲ್ಲಿ ಭಾಳ ಖುಷಿಯಾಗುತ್ತೆ ನಿಜವಾಗ್ಲೂ. ಇನ್ನೊಂದು ಅಡುಗೆ ಬೇಕಾದ್ರೂ ಕೇಳಿದ್ರು ಅವಾಗ ಮಾಡಿಡೋಣ ಅಂತ ಅನಿಸುತ್ತೆ. ಅಷ್ಟೆಲ್ಲ ಮಾಡಿರ್ತೀವಿ, ಒಂದೇ ಮಾತಿಗೆ ಏನು ಚೆನ್ನಾಗಿ ಮಾಡಿಲ್ಲ ಅಂತ ಅಂದ್ಬಿಟ್ರೆ ಮತ್ತೆ ಇವ್ರಿಗೆ ಊಟನೇ ಇಡಬಾರ್ದು ಅನ್ನೋಷ್ಟು ಸಿಟ್ಟು ಬರುತ್ತೆ. ಆದರೂ ಪರವಾಗಿಲ್ಲ, ಒಪ್ಕೊಂಡ್ರು. ಇಲ್ಲಿ ಇವರಿಬ್ಬರು ಈ ಬೆಡ್ ಮೇಲೆ ಮಲಗೋದಕ್ಕೆ ಜಗಳ ಮಾಡ್ಕೊತಾ ಇದ್ರು. ಅದಕ್ಕೋಸ್ಕರ ಬಂದು ನಾನು ಬೈದಿದ್ದಕ್ಕೆ ಅವ್ನು ಚಿಕ್ಕವನು ಮುನ್ಸ್ಕೊಂಡು ಆ ಕಡೆ ಮಲ್ಕೊಂಡವನೇ. ಅದು ಬೆಡ್ ಮೇಲೆ ಇರೋ ಅದು ಕವರ್ ಎಲ್ಲ ಕಿತ್ತು ಹಾಕಿದ್ದಾರೆ ನೋಡಿ ಇಬ್ಬರು ಅಷ್ಟೇ. ನಿಜವಾಗ್ಲೂ ಇಬ್ಬರಿಬ್ಬರು ಯಾರ ಮನೇಲಿ ಇರಬಾರ್ದು ಅನಿಸುತ್ತೆ, ಅಷ್ಟೊಂದು ಜಗಳ ಮಾಡ್ತಾರೆ. ನಮ್ಮ ಮನೆಯವರಿದ್ದರೆ ಸ್ವಲ್ಪ ಕಂಟ್ರೋಲ್ ಮಾಡ್ತಾರೆ, ನಮ್ಮ ಮನೆಯವ್ರು ಇಲ್ಲಾಂದ್ರೆ ನನ್ನ ಮಾತು ಕೇರೇ ಮಾಡಲ್ಲ ಇವರು. ಅದಕ್ಕೋಸ್ಕರ ಅವ್ರನ್ನ ಬೈದ್ಬಿಟ್ಟು ಅವರು ಊಟ ಮಾಡಿದರು, ಅವ್ರಿಗೆ ಹಾಸ್ಕೊಟ್ಟು ಮಲ್ಕೊಳ್ಳೋಕ್ಕೆ. ಈಗ ನಾನು ಮುಖ ಅಂದರೆ ಫೇಸ್ ವಾಶ್ ಮಾಡ್ಕೊಬಂದೆ. ನೈಟ್ ಕ್ರೀಮಾಗಿ ನಾನು ಪಾಂಡ್ಸು ಗ್ಲಿಸರಿನ್ ಅಂದರೆ ವಿಟಮಿನ್ ಇ ಬರುತ್ತಲ್ಲ ಅದು ಹಚ್ತೀನಿ. ನಿಜವಾಗ್ಲೂ ಲೈಟ್ ಮಾಯ್ಶ್ಚರೈಸು ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಇದನ್ನೇ ಹಚ್ಚೋದು ನೈಟ್ ಟೈಮು. ನಾನು ಯಾವುದೇ ಥರ ಕ್ರೀಮ್ಸ್ ಎಲ್ಲ ಭಾಳ ಯೂಸ್ ಮಾಡಲ್ಲ. ನಾನು ನೈಟ್ ಕ್ರೀಮಾಗಿ ಇದನ್ನೊಂದು ಯೂಸ್ ಮಾಡ್ತೀನಿ, ಮತ್ತು ಡೇ ಅಲ್ಲಿ ಫೇರ್ ಆ್ಯಂಡ್ ಲವ್ಲಿ ಇಷ್ಟೇ. ನಾನು ಇನ್ನು ಯಾವುದೇ ಕ್ರೀಮ್ ಹಚ್ಚಲ್ಲ. ತುಂಬ ಜನ ಕೇಳ್ತಾ ಇರ್ತಾರೆ ನಿಮ್ಮ ಸ್ಕಿನ್ ಕೇರ್ ಏನು ಹೇಳಿ ಅಂತ. ನಾನು ಇಷ್ಟೇ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು. ಗ್ರಾಮ್ ಫ್ಲವರ್ ಸೋಪ್ ಯೂಸ್ ಮಾಡ್ತೀನಿ, ಫೇಸ್ ವಾಶ್ ಏನು ಯೂಸ್ ಮಾಡಲ್ಲ. ಇಷ್ಟು ಈ 3 ಪ್ರಾಡಕ್ಟಿಂದ ನಾನು ಇದು ಮಾಡ್ಕೊಳ್ಳೋದು ಮುಖಕ್ಕಷ್ಟೇ. ಹಾಗಾಗಿ ನನಗೆ ಇನ್ನೊಂದು ಪಿಂಪಲ್ಸ್ ಮುಂಚೆಯಿಂದನೂ ನನಗಿಲ್ಲ ಮುಖದ ಮೇಲೆ. ಹಾಗಾಗಿ ನನಗೆ ಯಾವುದೇ ಥರ ಪಿಂಪಲ್ ಮಾರ್ಕ್ ಆಗಿರ್ಬೋದು, ಆ ಥರ ಪಿಗ್ಮೆಂಟೇಷನ್ ಏನೂ ಇಲ್ಲ. ಹಾಗಾಗಿ ಸ್ಕಿನ್ನು ಕ್ಲಿಯರಾಗಿ ಕಾಣಿಸುತ್ತೆ. ನೋಡೋರೆಲ್ಲ ಏನೋ ಹಚ್ತಾರೆ ಇವ್ರ ಮುಖಕ್ಕೆ ಅನ್ನೋ ಥರ ಇರುತ್ತೆ. ಇಲ್ಲ, ನಾನು ಏನೂ ಹಚ್ಚಲ್ಲ, ಇಷ್ಟೇ. ಸೊ ಇಷ್ಟಕ್ಕೆ ನನ್ನ ಸ್ಕಿನ್ ಅಷ್ಟು ಕ್ಲಿಯರಾಗಿರುತ್ತೆ. ಹಲೋ ಫ್ರೆಂಡ್ಸ್, ನೋಡಿದ್ರಲ್ಲ ಇಷ್ಟೊತ್ತು ವೀಡಿಯೋನ. ಈಗ ಟೈಮ್ ಬಂದುಬಿಟ್ಟು 11:30 ಆಗಿದೆ. ಮತ್ತು ಈಗಿಂದ 1:30-2 ಗಂಟೆ ಆಗುತ್ತೆ ನಾನು ಮಲಗೋದು. ಇವತ್ತು ವೀಡಿಯೋ ಎಡಿಟಿಂಗು ಒಂದು 2-3 ವೀಡಿಯೋಸ್ ಇದೆ. ಸೊ ಎಲ್ಲ ಮಾಡಿಬಿಟ್ಟು ಮಲಗಬೇಕು. ಹಾಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ತಿಳಿಸಿ. ನಾನಿನ್ನು ಈಗ ಊಟ ಮಾಡಬೇಕು, ಮುಖ ತೊಳೆದಿದ್ದಾಯಿತು. ಸೊ ಊಟ ಮಾಡಿ ಮತ್ತೆ ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡಿ ಮಲಗಬೇಕು. ಓಕೆ ಫ್ರೆಂಡ್ಸ್, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಎಲ್ರಿಗೂ ಶುಭರಾತ್ರಿ.